ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನ್ನ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಇಷ್ಟು ದಿನ ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಶಿಫ್ಟ್ ಆಗಿದ್ದಾರೆ ಕಲಬುರಗಿ ಕಡೆಗೆ. ಯಾಕೆ ಕಲಬುರಗಿಯಲ್ಲಿ ವಿಪರೀತ ತಲಾಶೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀವಿ ನಾವು. ಕಲಬುರಗಿಯಲ್ಲಿ ಎನ್ಐಎ ಟೀಮ್ ಸದ್ಯಕ್ಕೆ ಬೀಡು ಬಿಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲಬುರಗಿಯಲ್ಲಿ ಬಾಂಬರ್ ಬಗ್ಗೆ ಮಾಹಿತಿ ಕಲೆ ಹಾಕೋ ಪ್ರಯತ್ನದಲ್ಲಿ ಎನ್ಐಎ ಅಧಿಕಾರಿಗಳು ಇದ್ದಾರಂತೆ. ರಾಮ ಮಂದಿರ ಸರ್ಕಲ್ ಬಳಿ ಬಾಂಬರ್ ಬಸ್ನಿಂದ ಇಳಿದಿರುವ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ನಿನ್ನೆ ಅರ್ಧ ದಿನ ರೋಜಾ ಅನ್ನುವಂತಹ ಪ್ರದೇಶದಲ್ಲೇ ಎನ್ಐಎ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. PFI ಅಂದ್ರೆ ನಿಷೇಧಿತ ಮತಾಂಧ ಸಂಘಟನೆ ಇದೆಯಲ್ಲ PFI, ಅದು ಜೊತೆಗೆ ಪೊಲಿಟಿಕಲ್ ಪಾರ್ಟಿ ಆಗಿರುವಂತಹ STPI ಜೊತೆಗೆ ಈ ಶಂಕಿತ ಬಾಂಬರ್ಗೆ ಸಂಪರ್ಕ ಇತ್ತು ಅನ್ನೋ ಅನುಮಾನದ ಮೇರೆಗೆ ತನಿಖೆಯನ್ನ ಕಲಬುರಗಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಕಲಬುರಗಿಯಲ್ಲಿ ಪ್ರಮುಖ ಲಾಡ್ಜ್ಗಳಿರ್ಬೋದು ಅಥವಾ ಬಸ್ ನಿಲ್ದಾಣ ಹಾಗೆ ರೈಲ್ವೆ ಸ್ಟೇಷನು ಇಲ್ಲೆಲ್ಲ ಕೂಡ ಎನ್ಐಎ ಅಧಿಕಾರಿಗಳು ತೆರಳಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆಲ್ಮೋಸ್ಟ್ ಬಸ್ ನಿಲ್ದಾಣದ 15ಕ್ಕೂ ಹೆಚ್ಚು, ರೈಲ್ವೆ ನಿಲ್ದಾಣ ಹಾಗೂ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಕೂಡ ವೀಕ್ಷಣೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಲಾಡ್ಜ್ಗಳಲ್ಲೂ ಕೂಡ ಇತ್ತ ಅವಿತುಕೊಂಡಿದ್ದಾನ, ಬಿಲದಲ್ಲಿದ್ದಾನ ಅನ್ನೋದನ್ನ ಕೂಡ ಚೆಕ್ ಮಾಡೋ ಕೆಲಸ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈ ನಿಷೇಧಿತ PFI ಸಂಘಟನೆ ಹಾಗೂ ಈ ಪೊಲಿಟಿಕಲ್ ಪಾರ್ಟಿ STPI ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತದೆ? ಯಾಕೆ ಎನ್ಐಎ ಅಧಿಕಾರಿಗಳಿಗೆ ಇಲ್ಲಿ ಅನುಮಾನ ಬಂದಿತ್ತು, ಮತ್ತೆ ಅನುಮಾನ ಬಂತು ಅಂತ ಯಾರನ್ನಾದ್ರೂ ವಶಕ್ಕೆ ಪಡೆಯೋ ಕೆಲಸ ಆಗಿದೆಯಾ? ಕಲಬುರಗಿಯಲ್ಲೇ ಶಂಕಿತ ಬಾಂಬರ್ ಇರುವಂತಹ ಸಾಧ್ಯತೆ ಎಷ್ಟು ಅಂತ? ಮಮತಾ, ಈಗಾಗಲೇ ಏನಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ಏನಂದ್ರೆ ಆ ಒಂದು ಶಂಕಿತ ಉಗ್ರ ಏನಂದ್ರೆ ಕಲಬುರಗಿಗೆ ಬಂದಿರೋದು ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ದೃಢಪಟ್ಟಿದೆ. ಅದು ಕೂಡ 2 ಟಿಕೆಟ್ಗಳನ್ನು ಪಡೆದುಕೊಂಡು 2 ವ್ಯಕ್ತಿಗಳು ಸಂಚರಿಸಿದ್ದು, ಅದರಲ್ಲಿ ಓರ್ವ ವ್ಯಕ್ತಿ ಏನಂತಂದ್ರೆ ಕಲಬುರಗಿಯ ರಾಮ ಮಂದಿರ ಸರ್ಕಲ್ ಬಳಿ ಏನಂದ್ರೆ ಇಳ್ಕೊಂಡಿರೋದ್ರ ಬಗ್ಗೆ ಈಗಾಗಲೇ ಕಂಡಕ್ಟರ್ ನಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಆತನ ಮುಖಚರ್ಯನ್ನು ತೋರಿಸಿದಾಗ ಹೋಲಿಕೆ ಆಗಿದೆ. ಸೊ ಹೀಗಾಗಿ ಆ ಒಂದು ಬಾಂಬರ್ ಏನಿದ್ದಾನೆ ಆತ ಕಲಬುರಗಿಗೆ ಬಂದಿರೋದು ಎನ್ಐಎ ಅಧಿಕಾರಿಗಳಿಗೆ ದೃಢಪಟ್ಟಿದೆ. ಅದರಲ್ಲೂ ಕೂಡ ಈಗ ನಿಷೇಧಿತ PFI ಹಾಗೂ STPI ನ ಕೆಲ ಮುಖಂಡರ ಜೊತೆ ಆತ ಸಂಪರ್ಕದಲ್ಲಿ ಇರಬಹುದು ಎಂಬ ಏಕೈಕ ಒಂದೊಂದು ಕಾರಣ ಕೂಡ ಅವರಿಗೆ ಒಂದಿಷ್ಟು ಮಾಹಿತಿಗಳು ಎನ್ಐಎ ಅಧಿಕಾರಿಗಳಿಗೆ ಸುಳಿವು ಸಿಕ್ಕಿದೆ. ಹೀಗಾಗಿ ಕಲಬುರಗಿಯ ರೋಜಾ ಪ್ರದೇಶದಲ್ಲಿ ಏನಂದ್ರೆ ಎನ್ಐಎ ಅಧಿಕಾರಿಗಳು ನಿನ್ನೆ ಅರ್ಧ ದಿನ ಸಂಪೂರ್ಣವಾಗಿ ಆ ಒಂದು ಬಾಂಬರ್ಗಾಗಿ ಈಗಾಗಲೇ ಹುಡುಕಾಟವನ್ನು ನಡೆಸಿದ್ದಾರೆ. ಕೇವಲ ಆ ಒಂದು ಪ್ರದೇಶ ಅಷ್ಟೇ ಅಲ್ಲ, ಕಲಬುರಗಿಯ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದ ಸುತ್ತಮುತ್ತಲೂ ಸೇರಿದಂತೆ ಕಲಬುರಗಿಯಲ್ಲಿರುವಂತಹ 300ಕ್ಕೂ ಅಧಿಕ ಲಾಡ್ಜ್ಗಳ ಮೇಲೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಎಲ್ಲಾ ಕಡೆ ಕೂಡ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಒಟ್ಟು 6 ತನಿಖಾ ತಂಡಗಳೇನಂದ್ರೆ ಕಲಬುರಗಿಯ ಎನ್ಐಎಯಲ್ಲಿ ಅಂದ್ರೆ ಎನ್ಐಎನ 6 ತನಿಖಾ ತಂಡಗಳು ಈಗಾಗಲೇ ಹುಡುಕಾಟದಲ್ಲಿ ತೊಡಗಿದ್ದು, ಪ್ರಮುಖವಾಗಿ CCTV ದೃಶ್ಯಾವಳಿಗಳನ್ನು ತೆಗೆದುಕೊಂಡು ಆ ಒಂದು CCTV ದೃಶ್ಯಾವಳಿಗಳ ಮುಖಾಂತರ ಕಲಬುರಗಿಯಿಂದ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಆದ್ನ ಎಂಬ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದು, ಸೊ ಇವತ್ತು ಕೂಡ ಎನ್ಐಎ ಅಧಿಕಾರಿಗಳಿಂದ ಕಲಬುರಗಿಯಲ್ಲಿ ಆ ಒಂದು ಉಗ್ರನಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತದೆ. ಅದು ಕೂಡ ಸಿಲಿಂಡರ್ ಸ್ಫೋಟದ ಕಾರಣಕ್ಕೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಘಟನೆ ಆಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಧಾವಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಇಡೀ ಮನೆಯ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿದೆ. ಕಾರವಾರದ ಮುದಗ ನೌಕಾನೆಲೆ ಬಳಿ ಈ ಘಟನೆ ಆಗಿದೆ. ಬೆಂಕಿಯ ಕೆನ್ನಾಲಿಗೆ ಆ ಪ್ರದೇಶದಲ್ಲಿ ಯಾವ ರೀತಿ ಚಾಚಿದೆ ಅನ್ನೋದಕ್ಕೂ ಕೂಡ ಈ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ. ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದ ಹಾಗೆ ದಟ್ಟ ಹೊಗೆ ಕೂಡ ಆ ಭಾಗದಲ್ಲಿ ಆವರಿಸಿತ್ತು. ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ಮನೆ ಮಾಡಿತ್ತು. ನೋಡಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಹೊಗೆ ಆವರಿಸಿದೆ ಅಂತ ಹೇಳಿ. ಕೂಡಲೇ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿದ್ದಂತಹ ಆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಇಡೀ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಆಗಿರುವಂತಹ ದುರಂತ ಅನ್ನೋದು ತಿಳಿದು ಬರ್ತಾ ಇದೆ. ಸ್ಫೋಟದಲ್ಲಿ ಮನೆಗೆ ಹಾನಿಯಾಗಿರೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಬಟ್ ಸ್ಫೋಟದ ತೀವ್ರತೆಯನ್ನ ಈ ಫೋಟೋ ಕೂಡ ಸಾರಿ ಹೇಳ್ತಾ ಇದೆ. ನೋಡಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ಹೇಳಿ. ಸ್ಥಳೀಯರಲ್ಲಿ ಕೂಡ ಆತಂಕ ಇತ್ತು. ಕಾರವಾರದ ಮುದಗ ನೌಕಾನೆಲೆ ಬಳಿ ಘಟನೆ ಆಗಿರೋದು. NCC ಗುತ್ತಿಗೆಯ ಕಂಪನಿಯ ಕಾರ್ಮಿಕರ ಶೆಡ್ಗಳು
ಈ ಅನಾಹುತದಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಬಟ್ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಸಮಯ ಪ್ರಜ್ಞೆಯಿಂದ, ಸಾರ್ವಜನಿಕರ ಸಮಯ ಪ್ರಜ್ಞೆಯಿಂದ ಎಷ್ಟೊಂದು ಜನ ಬದುಕುಳಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಆದರೆ ಮನೆಯೊಳಗಿದ್ದಂತಹ ಎಲ್ಲ ವಸ್ತುಗಳು ಹಾನಿಗೆ ಒಳಗಾಗಿದೆ. ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ರೋಡಲ್ಲಿ ಬಿದ್ದಿದ್ದು ಕೂಡ ಕಾಣಿಸ್ತಾ ಇದೆ.